ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಸ್ತಿ ವಿವಾದ, ಮನೆ ಮುಂದೆ ಬಂದು ರೌಡಿಸಂ. ಇಡೀ ಕುಟುಂಬ ಬಂದು ರೌಡಿಸಂ ಮಾಡಿ ಧಮಕಿ ಹಾಕಿರೋ ಘಟನೆ ರಾಜಾಜಿನಗರ ಬಳಿಯ ಪ್ರಕಾಶ ನಗರದಲ್ಲಿ ನಡೆದಿದೆ. ಆಸ್ತಿ ವಿವಾದದ ಹಿನ್ನೆಲೆ ಮನೆ ಮುಂದೆ ಬಂದು ರೌಡಿಸಂ ಮಾಡಿರೋ ಘಟನೆ ಇದು. ಇಡೀ ಕುಟುಂಬ ಬಂದು ರೌಡಿಸಂ ಮಾಡಿ ಧಮಕಿ ಹಾಕಿ ರಾಜಾಜಿನಗರ ಬಳಿಯ ಪ್ರಕಾಶ ನಗರದಲ್ಲಿ ಘಟನೆ ಆಗಿದೆ. ಮುರುಗನ್, ವರುಣ್, ಸೌಮ್ಯ, ಅರುಣ್ ದರ್ಪ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹುಚ್ಚಾಟ ಮೆರೆದಿರೋ ಘಟನೆ ರಾಜಾಜಿನಗರ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ. ಅವಾಗ ಹಿಡ್ಕೊಂತೀನಿ ಬಾ. இங்க பாருங்க, அடிக்கிறான் அடிச்சுனுக்கிறான். சும்மா ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಯಾವ ಕಾರಣಕ್ಕಾಗಿ ಇದು ಘಟನೆ ಆಗಿರೋದು? ಆಸ್ತಿ ವಿವಾದ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನ ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಕಾಶ್ ನಗರದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಈ ಮುರುಗನ್, ವರುಣ್, ಸೌಮ್ಯ, ಅರುಣ್ ಅನ್ನೋರೇನಿದ್ದಾರೆ, ಇವರು ತಮ್ಮ ಸಂಬಂಧಿಕರ ಮನೆ ಮುಂದೆ ಬಂದು ಗೇಟ್ ಲಾಕ್ ಹಾಕಿದ್ರು ಕೂಡ ಆ ಗೇಟ್ ಅನ್ನ ಒದ್ದು ಹುಚ್ಚಾಟವನ್ನ ಮೆರೆದಿರುವಂತದ್ದು. ಅದೇ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಇದು ಈ ಎರಡು ಕುಟುಂಬಗಳ ಮಧ್ಯೆ ಅನೇಕ ವರ್ಷಗಳಿಂದ ಆಸ್ತಿ ವಿವಾದ ನಡೀತಾ ಇತ್ತು ಅನ್ನೋದು ಮಾಹಿತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿಯೇ ಈ 4 ಜನ ಏನಿದ್ದಾರೆ, ನಿನ್ನೆ ಮಧ್ಯಾಹ್ನ ಸಡನ್ ಆಗಿ ಮನೆ ಕಡೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣವೇ ಅವಾಚ್ಯ ಶಬ್ದಗಳಿಂದ ಬೈತಾರೆ ಮತ್ತು ಆಸ್ತಿ ವಿಚಾರ ಸಂಬಂಧಪಟ್ಟ ಹಾಗೆ ಈ ಹಿಂದೆನೂ ಕೂಡ ಅನೇಕ ಬಾರಿ ಇದೇ ರೀತಿ ಮಾಡಿದ್ರು ಅನ್ನೋದು ಮಾಹಿತಿ ಕೂಡ ಮತ್ತು ಆರೋಪ ಕೂಡ ಇರುವಂತದ್ದು. ಇದು ಪೊಲೀಸರ ಭಯ ಇಲ್ದೇನೆ ಇವರು ರೌಡಿಸಂ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೂ ಕೂಡ ಗೊತ್ತಾಗತ್ತೆ. ಇನ್ನು ಏನು ಗೇಟ್ ಮುಚ್ಚಿದ್ರು ಕೂಡ ಅಲ್ಲೇ ಬರ್ತಾರೆ, ಮನೆ ಹತ್ರ ಬಂದು ಗೇಟ್ ಒದೆಯುವಂತದ್ದಾಗಿರ್ಬೋದು ಮತ್ತು ಬೈಯುವಂತದ್ದಾಗಿರ್ಬೋದು. ಸ್ಥಳೀಯರು ಕೂಡ ಇವರ ಒಂದು ವರ್ತನೆಯನ್ನ ನೋಡಿ ಬೆಚ್ಚಿ ಬಿದ್ದಿರುವಂತದ್ದು. ಇನ್ನು ರಾಜಾಜಿನಗರ ಪೊಲೀಸರು ಮಧ್ಯಾಹ್ನ ಹೊತ್ತಾಗಿರ್ಬೋದು, ಬೆಳಗ್ಗೆ ಹೊತ್ತಾಗಿರ್ಬೋದು, ಅಲ್ಲಲ್ಲಿ ಪ್ರಕಾಶ್ ನಗರ ವ್ಯಾಪ್ತಿಯಲ್ಲಾಗಿರ್ಬೋದು ರಾಜಾಜಿನಗರ ರೌಂಡ್ಸ್ ಆಗ್ತಾನೆ ಇರ್ತಾರೆ. ಇನ್ನು ಪೊಲೀಸರು ಭಯ ಇಲ್ದೇನೆ ಇವರು ಈ ರೀತಿ ವರ್ತನೆ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಇದೆ. ಸದ್ಯಕ್ಕೆ ಈ ಇವರ ಅಟ್ಟಹಾಸ ಮತ್ತು ಬೈಗಳು ಏನಿದೆ ಇದನ್ನ ಮನೆಯವರು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇನ್ನು ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಇನ್ನು ಈ ಘಟನೆ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಿಲಿರೋದಕ್ಕೆ ಈಗ ಏನು ಬೈಸ್ಕೊಂಡಿರುವಂತವರಾಗಿರ್ಬೋದು ಮತ್ತು ಆವಾಜ್ ಹಾಕ್ಸ್ಕೊಂಡಿರುವಂತವ್ರು ಏನಿದ್ದಾರೆ ಅವರು ಮುಂದಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಆಗಾಗ ಈ ರೀತಿಯಾಗಿ ಮನೆ ಮುಂದೆ ಹೋಗುವಂತದ್ದಾಗಿರ್ಬೋದು, ಗಲಾಟೆ ಮಾಡುವಂತದ್ದಾಗಿರ್ಬೋದು, ಅದೇ ರೀತಿ ಅವಾಜು ಹಾಕುವಂತದ್ದಾಗಿರ್ಬೋದು, ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅನ್ನೋದು ಮತ್ತು ವೆಪನ್ ಹಿಡ್ಕೊಂಡು ಓಡಾಡುವಂಥದ್ದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಸದ್ಯಕ್ಕೆ ಪೊಲೀಸರು ಈ ಸುದ್ದಿಯನ್ನ ನೋಡಾದ್ಮೇಲೂ ಕೂಡ ಇಂಥವ್ರನ್ನ ಕರೆಸಿ ವಾರ್ನಿಂಗ್ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕಾಗುತ್ತೆ. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ತಾನೇ